ದೇವರಿಗೆ ಏರ್ಸೋಕ್ಕೆ ಬರಲ್ಲ, ಆದರೆ ನಾವು ತಲೆಗೆ ಹಾಕ್ಕೊಳ್ಳೋರು ಖಂಡಿತ ಈ ಥರ ಮಾಡ್ಬೋದು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ ನೋಡಿ, ಇದು ಸೇವಂತಿಗೆ ಹೂವಿನ ಮಾಲೆ ಕಟ್ಟೋದು, ಅಥವಾ ನಾವು ನಮ್ಮ ಹವ್ಯಕ ಭಾಷೆ ಅಥವಾ ನಮ್ಮ ಮಲೆನಾಡು ಭಾಷೆಯಲ್ಲಿ ನಾವು ಹೇಳ್ತೀವಿ ದಂಡೆ ಅಂತ ಹೇಳ್ತೀವಿ, ಸೇವಂತಿಗೆ ದಂಡೆ ಅಂತ. ಈ ಥರ ನಮ್ಮ ದೊಡ್ಡಮ್ಮ ಕಾಲಿಗೆ ಒಂದು ಸಣ್ಣ ಒಂದು ಬಳ್ಳಿನ ಕಾಲು ಹೆಬ್ಬೆರಳಿಗೆ ಹಾಕ್ಕೊಂಡು ಎಷ್ಟು ಚೆನ್ನಾಗಿ ಮಾಲೆಯನ್ನು ಮಾಡ್ತಾಯಿದ್ದಾರೆ ನೋಡಿ. ಅದು ಹಳೆ ಕಾಲದವ್ರದ್ದೊಂದು ಟೆಕ್ನಿಕ್ಕು. ಈಗಿನವರಿಗೆ ಇದಂತೂ ಗೊತ್ತೇ ಇಲ್ಲ. ಇದು ನೀವು ದೇವ್ರಿಗೆ ಹಾಕ್ತೀವಿ ಅಂದರೆ ಇದು ಬರಲ್ಲ, ಯಾಕೆಂದರೆ ನಾವು ಕಾಲಲ್ಲಿ ಮಾಲೆಯನ್ನು ಮಾಡಿರ್ತೀವಿ ಅಲ್ವಾ. ನಾವು ದೇವ್ರಿಗೆ ಹಾಕಬೇಕು ಅಂತಾದರೆ ಯಾವುದಾದ್ರೂ ಒಂದು ಕೂರ್ಚಿ ಕಾಲು ಅಥವಾ ಯಾವುದಾದ್ರೂ ಒಂದು ಸಣ್ಣ ಕಂಬಕ್ಕೆ ಈ ಥರ ಒಂದು ದಾರನ ಹಾಕ್ಕೊಂಡು ನಾವು ಮಾಡ್ಬೋದು. ಅಂದರೆ ಕಾಲಿಗೆ ಹಾಕದೇ ಬೇರೆ ರೀತಿಯಲ್ಲೂ ಮಾಡ್ಬೋದು. ಅದನ್ನು ಮಾಡ್ತಾರೆ ದೇವ್ರಿಗೆ ಹಾಕೋ ಟೈಮ್ನಲ್ಲಿ. ಇದು ತಲೆಗೆ ಮುಡ್ಕೊಳ್ಳೋದಿದ್ದರೆ ಈ ಥರ ಕಾಲಲ್ಲಿ ಮಾಡ್ಬೋದು. ಸೊ ನಾವು ತಲೆಗೆ ಹಾಕ್ಕೊಳ್ಳೋರು ಈ ಥರ ಒಂದು ಮಾಡ್ಬೋದು. ಯಾವ ಥರ ಟ್ರಿಕ್ ಉಪಯೋಗಿಸ್ತಾರೆ ನೋಡಿ. ನನಗೂ ಬರ್ತಿತ್ತು, ಆದರೆ ಈಗ ನಾನು ಮೊದಲೆಲ್ಲ ಸಣ್ಣಿರುವಾಗ ಕಲ್ತ್ಕೊಳ್ಳೋಕ್ಕೆ ಅಂತ ಮಾಡ್ತಿದ್ದೆ, ಈಗ ಅಷ್ಟು ಬರಲ್ಲ. ಹೀಗೆ ಹೆಬ್ಬೆರಳಿಗೆ ದಾರವನ್ನು ಹಾಕ್ಕೊಂಡು ಫಸ್ಟ್ ಒಂದು ಗಂಟು ಹಾಕ್ಕೊಂಡು 2 ಎಳೆ ಮಾಡ್ಕೊಂಡಿರ್ತಾರೆ. ಅದ್ರ ಮಧ್ಯದಲ್ಲಿ 2 ಎಳೆ ಮಧ್ಯದಲ್ಲಿ ಹೂವನ್ನು ಆ ಕಡೆ ಈ ಕಡೆ ಹಾಕಿ, ಆಮೇಲೆ ಆ ದಾರವನ್ನು ಸುತ್ತಿ ಅದಕ್ಕೆ ಬಳ್ಳಿ, ಅಂದರೆ ನಮ್ಮಲ್ಲಿ ಬಾಳೆ ಮರದ್ದು ತೆಳ್ಳಗಿರೋದೊಂದು ಬಾಳೆ ನಾರನ್ನು ತೆಗೆದು ತೆಳ್ಳಗೆ ಅದನ್ನು ನೆನೆಸಿ ಮಾಡ್ಕೊತಾರೆ. ಇಲ್ಲಾಂದರೆ ನೂಲು ಅಂದರೆ ದಾರ ಆದರೂ ಆಗುತ್ತೆ. ಅದು ದಾರಕ್ಕಿಂತ ಇದೇ ಒಳ್ಳೆಯದು. ಬಾಳೆ ಮರದ್ದು ಒಂದು ನಾರಿನ ಬಳ್ಳಿನ ಮಾಡಿಕೊಂಡು ಈ ಥರ ನೋಡಿ ಆ ಕಡೆ ಈ ಕಡೆ ಆ ಲೈನಲ್ಲಿ ಹೂವನ್ನು ಒಂಥರ ಮಧ್ಯದಲ್ಲಿ ಸಿಕ್ಕಿಸ್ತಾರೆ. ಅದನ್ನು ಆಮೇಲೆ ಹಿಂಗೆ ಅದು ಒಂದು ಗಂಟು ಹಾಕಿ ಹೂವು ಎಲ್ಲೂ ಬೀಳದಿದ್ದಂಗೆ ಹೂವಿನ ಇದು ಏನು ಉದುರಲ್ಲ, ಎಷ್ಟು ಚೆಂದ ಕಟ್ಕೊಂಡು ಹೋಗ್ತಾ ಇದ್ದಾರೆ. ಅವರು ಅರ್ಧ ಆಗ್ಬಿಟ್ಟಿತ್ತು, ಅವ್ರು ಕಟ್ತಾ ಇದ್ರು, ನನಗೆ ಗೊತ್ತೇ ಇರಲಿಲ್ಲ. ಅದ್ರ ಸ್ವಲ್ಪ ತೋರಿಸೋಣ ಅಂತ ನಾನು ವೀಡಿಯೋ ಮಾಡಿದೆ. ಕಾಲನ್ನು ಈ ಥರ ಮುಂದೆ ಇಟ್ಕೋಬೇಕಾಗತ್ತೆ, ಹೆಬ್ಬೆರಳು ಮಧ್ಯದಲ್ಲಿ ದಾರ ಈ ಥರ ಇಟ್ಕೊಳ್ಬೇಕಾಗುತ್ತೆ ನೋಡಿ. ಒಂದು ಹೂವನ್ನು ತಗೊಂಡು ಆಮೇಲೆ ಅದು ಒಳಗಡೆ ಹಾಕಿ ಈ ಥರ ಆಮೇಲೆ ಗಂಟು ಹಾಕ್ತಾರೆ. ತುಂಬ ಒಳ್ಳೆ ಟೆಕ್ನಿಕ್ಕು. ಇದು ಬಿಚ್ಚಲ್ಲ, ಎಲ್ಲೆಲ್ಲೂ ಹೂವು ಒಂದು ಚೂರು ಉದುರು ಹೋಗಲ್ಲ, ಬೀಳಲ್ಲ. ಇಷ್ಟು ಚೆನ್ನಾಗಿ ಮಾಲೆಯನ್ನು ಕಟ್ತಾರೆ ಅಲ್ವಾ. ದಂಡೆ ಅಂತ ಹೇಳ್ತೀವಿ. ಈ ಥರ ದೊಡ್ಡ ದೊಡ್ಡ ಹೂವಿದ್ರೆ ಒಂದೇ ಸೈಜಲ್ಲಿ ಬರುತ್ತೆ, ಇಷ್ಟು ಚೆನ್ನಾಗಿ. ಈ ಕೈಯಲ್ಲಿ ಮಾಲೆ ಕಟ್ಟೋದು ಎಲ್ರಿಗೂ ಬರಬಹುದು, ಆದರೆ ಈ ಥರ ಮಾಡೋದು ಬಹಳ ಅಪರೂಪ. ನಾವು ಹೀಗೆ ಹೆಂಗಸ್ರೆ ಗಂಟೆಲ್ಲ ಹಾಕ್ಕೋತೀವಲ್ವ ತಲೆದು, ಆವಾಗ ಈ ಥರದ್ದು ಮಾಲೆನ ಅಂದರೆ ಮುಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಈ ಥರ ಕಾಲಿಗೆ ಬಳ್ಳಿನ ಹಾಕ್ಕೊಂಡು ಮಾಡ್ತಾರೆ. ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ. ಚೆನ್ನಾಗಿ ಅನ್ನಿಸ್ತು, ಎಷ್ಟು ಚೆನ್ನಾಗಿ ಹೂವು ನೋಡಿ, ತುಂಬ ಚೆನ್ನಾಗಿ ಕಾಣಿಸ್ತದೆ ಅಲ್ವಾ. ಸೇವಂತಿಗೆ ದಂಡೆ ಅಂತ ಹೇಳ್ತೀವಿ ನಾವು. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನಮ್ಮ ಕಡೆ ವಯಸ್ಸಾದವರು ಇದೆಲ್ಲ ಮಾಡೋದು, ಈಗಿನವರಿಗೆಲ್ಲ ಇದೆಲ್ಲ ಗೊತ್ತೇ ಇಲ್ಲ ಬಿಡಿ. ಹೇಗೆ ಅನ್ನಿಸ್ತುತ್ತಾ ಹೇಳಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಹೇಗೆ ಮಾಡ್ತಾರೆ ನೋಡಿ. ಆ ಕಡೆ ಈ ಕಡೆ ಹೂವಿನ ಎರಡೂ ಕಡೆನೂ ದಾರವನ್ನು ಹಾಕಿ ಆಮೇಲೆ ಒಂದು ಎಳೆನ ಈ ಥರ ಮಧ್ಯದಲ್ಲಿ, ದಾರದ ಮಧ್ಯದಲ್ಲಿ ಎಳೆನ ಎಳ್ಕೊಂಡು ಈ ಥರ ಎಳಿತಾರೆ. ಸ್ವಲ್ಪ ಟೈಟ್ ಮಾಡ್ತಾರೆ, ಅಂದರೆ ಅದು ಬಿಚ್ಚಲ್ಲ ನೋಡಿ. ಈ ಥರ ಮಾಡ್ತಾರೆ, ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ ಅಲ್ವಾ. ಇದು ಎಲ್ಲರಿಗೂ ಬರಲ್ಲ ರೀ. ನಾನು ಮೊದಲು ಮಾಡ್ತಿದ್ದೆ, ಆದರೆ ಇತ್ತೀಚೆಗೆ ಮಾಡಿಲ್ಲ, ನನಗೂ ಮರ್ತೋಗಿದೆ ಅಂದ್ಕೊಂಡಿದ್ದೀನಿ. ತೋರಿಸೋಣ ಅಂತ ಅನ್ನಿಸ್ತು ನಿಮಗೂ ಕೂಡ. ಯಾರಿಗೆಲ್ಲ ಈ ಥರದ್ದು ಮಲ್ಲಿಗೆನೂ ಮಾಡ್ತಾರೆ, ಮಲ್ಲಿಗೆ ಸೇವಂತಿಗೆ ಯಾವುದಾದ್ರೂ ಹೀಗೆ ಕಟ್ತಾರೆ. ನಿಮ್ಗೆ ಹೇಗೆ ಅನಿಸ್ತು ಅಂತ ಹೇಳಿ. ಥ್ಯಾಂಕ್ ಯು.